ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಡಿಜಿಟಲ್ ಕ್ರಾಂತಿ, ಸೆಲ್ಫ್ ಸಾವರಿನ್ ಐಡೆಂಟಿಟಿ ಎಂಬ ಹೊಸ ಆಯಾಮ. ಸಿಲಿಕಾನ್ ಸಿಟಿಗೆ ಮತ್ತೊಂದು ವಂದೇ ಭಾರತ್ ರೈಲು ಆಗಮನ. ಪುದುಚೇರಿ ಮತ್ತು ಮೈಸೂರಿಗೆ ಬೆಂಗಳೂರೇ ಕನೆಕ್ಟಿಂಗ್ ಪಾಯಿಂಟ್. ವಿದೇಶಿ ಪ್ರವಾಸಿಗರಿಗೆ ಟ್ರಾವೆಲ್ ಇನ್ಶೂರೆನ್ಸ್ ಕಡ್ಡಾಯ. ಥೈಲ್ಯಾಂಡ್ ತಂದಿದೆ ಹೊಸ ಟ್ರಾವೆಲ್ ರೂಲ್ಸ್. ಲುಫ್ತಾನ್ಸಾ ಸಿಬ್ಬಂದಿಯಿಂದ ಸಹಕಾರ ತಂತ್ರ. 90,000 ಪ್ರಯಾಣಿಕರ ಪರಿಸ್ಥಿತಿಯ ತಂತ್ರ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಡಿಜಿಟಲ್ ಕ್ರಾಂತಿಯೊಂದಕ್ಕೆ ಮುನ್ನುಡಿ ಬರೆದಿದೆ. ದೇಶದಲ್ಲೇ ಮೊದಲ ಬಾರಿಗೆ ಪ್ರಯಾಣಿಕರ ಅಂತಾರಾಷ್ಟ್ರೀಯ ಪ್ರಯಾಣಕ್ಕೆ ಬಯೋಮೆಟ್ರಿಕ್ ಸೌಲಭ್ಯವನ್ನ ಕಲ್ಪಿಸಲು ಮುಂದಾಗಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್, ಡಿಜೆ ಯಾತ್ರಾ ಫೌಂಡೇಶನ್ ಮತ್ತು ಇಂಡಿಗೋ ಸಹಯೋಗದಲ್ಲಿ ಈ ಡಿಜಿಟಲ್ ಕ್ರಾಂತಿಗೆ ಮುಂದಾಗಿದ್ದು, ಟಿಕೆಟ್, ಇಮಿಗ್ರೇಷನ್ ಮುಂತಾದ ಪ್ರಕ್ರಿಯೆಗಳು ಕೇವಲ ಪ್ರಯಾಣಿಕರ ಫೇಸ್ ಸ್ಕ್ಯಾನ್ ಮೂಲಕ ನಡೆದು ಹೋಗುತ್ತವೆ. ಸೆಲ್ಫ್ ಸಾವರಿನ್ ಐಡೆಂಟಿಟಿ ಎಂಬ ಈ ಹೊಸ ಪ್ರಕ್ರಿಯೆ ಡಿಜಿಟಲ್ ತಂತ್ರಜ್ಞಾನದ ಹೊಸ ಆಯಾಮ ಎನ್ನುತ್ತಿದೆ ಕೆಐಎ ಆಡಳಿತ ವರ್ಗ. ಬೆಂಗಳೂರಿಗೆ ಮತ್ತೊಂದು ವಂದೇ ಭಾರತ್ ರೈಲು ಆಗಮಿಸುವ ನಿರೀಕ್ಷೆ ಇದೆ. ಪುದುಚೇರಿಯಿಂದ ಮೈಸೂರಿಗೆ ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭವಾಗಲಿದೆ. ಈ ರೈಲು ಬೆಂಗಳೂರು ಮುಖಾಂತರ ಸಂಚರಿಸಲಿದ್ದು, ಬೆಂಗಳೂರು ಕನೆಕ್ಟಿವಿಟಿ ಇರುವ ಎರಡನೇ ವಂದೇ ಭಾರತ್ ರೈಲು ಇದಾಗಿದೆ. ಪುದುಚೇರಿ ಮತ್ತು ಮೈಸೂರು ಎರಡು ಪ್ರಮುಖ ಟೂರಿಸ್ಟ್ ಅಟ್ರಾಕ್ಷನ್ ಸ್ಪಾಟ್ಗಳಾಗಿದ್ದು, ಹೊಸ ರೈಲು ಸೇವೆಯು ವೀಕೆಂಡ್ ಟೂರಿಸಂಗೆ ಪೂರಕವಾಗಲಿದೆ. ಪುದುಚೇರಿಯಿಂದ ಮೈಸೂರಿಗೆ ಅಂದಾಜು 16 ಗಂಟೆಗಳ ರೈಲು ಪ್ರಯಾಣ ಅವಧಿ ಇತ್ತು. ಇದೀಗ ವಂದೇ ಭಾರತ್ ರೈಲು ಕೇವಲ 9 ರಿಂದ 10 ಗಂಟೆಗಳಲ್ಲಿ ಪುದುಚೇರಿ ಟು ಮೈಸೂರು ಸಂಚರಿಸಲಿದೆ ಎಂದು ತಿಳಿದು ಬಂದಿದೆ. ಹೆಚ್ಚಿನ ಮಾಹಿತಿಯನ್ನು ರೈಲ್ವೆ ಇಲಾಖೆ ಅಧಿಕೃತ ಪ್ರಕಟಣೆಯ ಮೂಲಕ ನೀಡಲಿದೆ ಎಂದು ತಿಳಿದು ಬಂದಿದೆ. ಹೆರ್ಮಾನಸ್ ವಿಶ್ವದ ಅತ್ಯುತ್ತಮ ಲ್ಯಾಂಡ್ ಬೇಸ್ಡ್ ತಿಮಿಂಗಿಲ ವೀಕ್ಷಣಾ ಕೇಂದ್ರ ಎಂದು ಪ್ರಸಿದ್ಧವಾಗಿದೆ. ಅಂದರೆ ನೀವು ಸಮುದ್ರದೊಳಗೆ ಬೋಟ್ನಲ್ಲಿ ಹೋಗದೆಯೇ ದಂಡೆಯ ಮೇಲೆ ನಿಂತು ಅಥವಾ ಕೆಫೆಯಲ್ಲಿ ಕುಳಿತು ಕಾಫಿ ಕುಡಿಯುತ್ತಾ ವಿಶಾಲವಾದ ಸದರ್ನ್ ರೈಟ್ ತಿಮಿಂಗಿಲಗಳನ್ನು ನೀರಿನಲ್ಲಿ ಆಡುವುದನ್ನು ನೋಡಬಹುದು. ಪ್ರತಿ ವರ್ಷ ಜೂನ್ನಿಂದ ಡಿಸೆಂಬರ್ವರೆಗೆ ಈ ದೈತ್ಯ ಜೀವಿಗಳು ಇಲ್ಲಿನ ವಾಕರ್ ಬೇ ತೀರಕ್ಕೆ ಬರುತ್ತವೆ. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇಲ್ಲಿ ಅದ್ದೂರಿಯಾಗಿ ವೇಲ್ ಫೆಸ್ಟಿವಲ್ ಆಚರಿಸಲಾಗುತ್ತೆ. ತಿಮಿಂಗಿಲಗಳ ಆಗಮನವನ್ನ ಸಂಭ್ರಮಿಸಲು ಸಾವಿರಾರು ಪ್ರವಾಸಿಗರು ಇಲ್ಲಿ ಸೇರುತ್ತಾರೆ. ಇದು ಕೇವಲ ಪ್ರಾಣಿ ವೀಕ್ಷಣೆಯಲ್ಲದೆ ಸಂಗೀತ, ಕಲೆ ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವ ದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಮಾರ್ಪಟ್ಟಿದೆ. ಹಾಗಾದ್ರೆ ಹೆರ್ಮಾನಸ್ ಯಾವ ದೇಶದಲ್ಲಿದೆ? ಥೈಲ್ಯಾಂಡ್ ಪ್ರವಾಸಿಗರಿಗೆ ಇನ್ಮುಂದೆ ಟ್ರಾವೆಲ್ ಇನ್ಶೂರೆನ್ಸ್ ಕಡ್ಡಾಯಗೊಳಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಮಿಡಲ್ ಈಸ್ಟ್ ಯುದ್ಧದ ಸಂದರ್ಭವನ್ನು ಹೊರತುಪಡಿಸಿ ಥೈಲ್ಯಾಂಡ್ಗೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿದೆ. ಅಪಘಾತ ಅಥವಾ ಕೆಲ ಮೆಡಿಕಲ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಇಲ್ಲದಿದ್ದಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಹೀಗಾಗಿ ಇನ್ಶೂರೆನ್ಸ್ ಕಡ್ಡಾಯಗೊಳಿಸಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ರೆಂಟಲ್ ವಾಹನಗಳನ್ನು ಪಡೆಯುವಾಗ ಇನ್ಶೂರೆನ್ಸ್ ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ವಿಮಾನಯಾನ ಸಂಸ್ಥೆಗಳ ಒಂದು ಬೇಜವಾಬ್ದಾರಿ ನಡೆ ಸಾವಿರಾರು ಪ್ರಯಾಣಿಕರ ಸ್ಥಿತಿಯನ್ನ ಅತಂತ್ರಗೊಳಿಸುತ್ತೆ. ಈ ಹಿಂದೆ ಭಾರತದ ಇಂಡಿಗೋ ವಿಮಾನಯಾನ ಸಂಸ್ಥೆಯಿಂದ ಉಂಟಾದ ಸಮಸ್ಯೆಯಿಂದ ಸಾವಿರಾರು ಪ್ರಯಾಣಿಕರು ಪರದಾಡುವಂತಾಗಿತ್ತು. ಈಗ ಅದೇ ರೀತಿ ಲುಫ್ತಾನ್ಸಾ ವಿಮಾನಯಾನ ಸಂಸ್ಥೆಯಿಂದ ಸಮಸ್ಯೆ ಉದ್ಭವವಾಗಿದೆ. ಜರ್ಮನಿ ಮೂಲದ ಲುಫ್ತಾನ್ಸಾ ಸಂಸ್ಥೆಯ ಸಿಬ್ಬಂದಿಗಳು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಸಂಬಳ ಹೆಚ್ಚಳಕ್ಕೆ ಆಗ್ರಹಿಸಿ ಈ ಮುಷ್ಕರ ನಡೆಯುತ್ತಿದ್ದು, 520 ವಿಮಾನಗಳ ಹಾರಾಟ ರದ್ದಾಗಿದೆ. ಇದರಿಂದಾಗಿ 90,000ಕ್ಕೂ ಅಧಿಕ ಪ್ರಯಾಣಿಕರ ಸ್ಥಿತಿ ಅತಂತ್ರವಾಗಿದೆ. ಈ ಕುರಿತು ಲುಫ್ತಾನ್ಸಾ ಸಂಸ್ಥೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಸಂಸ್ಥೆಯ ಅಧಿಕೃತ ಮಾಹಿತಿಗಾಗಿ ಕಾದು ನೋಡಬೇಕಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಜಿಂಬಾಬ್ವೆ ಮತ್ತು ಜಾಂಬಿಯಾ ಯಾವ ಪ್ರಸಿದ್ಧ ಜಲಪಾತಕ್ಕೆ ನೆಲೆಯಾಗಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರ್ ವೇ ವಿಶ್ವ. ನಮಸ್ಕಾರ.